ಕರೆನ್ಸಿ ನೋಟುಗಳನ್ನು ಯಾವುದರಿಂದ ತಯಾರಿಸುತ್ತಾರೆ? ಹತ್ತಿಯಿಂದ. ಭಾರತದಲ್ಲಿ 4 ಸರಕಾರಿ ಮುದ್ರಣಾಲಯಗಳಲ್ಲಿ ನೋಟುಗಳನ್ನು ಮುದ್ರಿಸಲಾಗುತ್ತದೆ. ಕರ್ನಾಟಕದ ಮೈಸೂರು, ಮಹಾರಾಷ್ಟ್ರದ ನಾಸಿಕ್, ಮಧ್ಯಪ್ರದೇಶದ ದೇವಾಸ್ ಮತ್ತು ಪಶ್ಚಿಮ ಬಂಗಾಳದ ಸಾಲ್ಬನಿ ಈ 4 ಸ್ಥಳಗಳಲ್ಲಿ ನೋಟುಗಳನ್ನು ಮುದ್ರಿಸಲಾಗುತ್ತದೆ. ನೋಟುಗಳನ್ನು ಮುದ್ರಿಸಲು 2000 ರೂಪಾಯಿಗೆ 4 ರೂಪಾಯಿ, 500 ರೂಪಾಯಿಗೆ 2 ರೂಪಾಯಿ 65 ಪೈಸೆ, 200 ರೂಪಾಯಿಗೆ 2 ರೂಪಾಯಿ 48 ಪೈಸೆ, 100 ರೂಪಾಯಿಗೆ 1 ರೂಪಾಯಿ 51 ಪೈಸೆ, 50 ರೂಪಾಯಿಗೆ 1 ರೂಪಾಯಿ 22 ಪೈಸೆ, 20 ರೂಪಾಯಿಗೆ 1 ರೂಪಾಯಿ ಮತ್ತು 10 ರೂಪಾಯಿಗೆ 1 ರೂಪಾಯಿ ಖರ್ಚಾಗುತ್ತದೆ. ಕರೆನ್ಸಿ ಕಾಯಿನ್ಗಳಲ್ಲಿ ಬೇರೆ ಬೇರೆ ರೀತಿಯ ಚಿಹ್ನೆಗಳು ಯಾಕಿರುತ್ತದೆ? ಕಾಯಿನ್ಗಳನ್ನು ಎಲ್ಲಿ ಮುದ್ರಿಸಲಾಗಿದೆ ಎಂದು ತಿಳಿಯಲು ಚಿಹ್ನೆಗಳನ್ನು ಮುದ್ರಿಸುತ್ತಾರೆ. ಕಾಯಿನ್ಗಳನ್ನು ಮುದ್ರಿಸುವುದನ್ನು ಮಿಂಟಿಂಗ್ ಎಂದು ಕರೆಯುತ್ತಾರೆ. ಭಾರತದಲ್ಲಿ 4 ಕಡೆಗಳಲ್ಲಿ ಕಾಯಿನ್ಗಳನ್ನು ಮಿಂಟ್ ಮಾಡುತ್ತಾರೆ. ಕಾಯಿನ್ ಮೇಲೆ ಡೈಮಂಡ್ ಚಿಹ್ನೆ ಇದ್ದರೆ, ಅದು ಮುಂಬೈನಲ್ಲಿ ರೌಂಡ್ ಶೇಪ್ನಲ್ಲಿದ್ದರೆ, ನೋಯ್ಡಾದಲ್ಲಿ ನಕ್ಷತ್ರದ ಆಕಾರದಲ್ಲಿದ್ದರೆ, ಹೈದರಾಬಾದ್ನಲ್ಲಿ ಮತ್ತು ಯಾವುದೇ ಚಿಹ್ನೆಗಳಿಲ್ಲದಿದ್ದರೆ ಕೋಲ್ಕತ್ತಾದಲ್ಲಿ ಮಿಂಟ್ ಆಗಿದೆ ಎಂದರ್ಥ. ನಾಣ್ಯಗಳನ್ನು ಮಿಂಟ್ ಮಾಡಲು 1 ರೂಪಾಯಿಗೆ 1 ರೂಪಾಯಿ 11 ಪೈಸೆ, 2 ರೂಪಾಯಿಗೆ 1 ರೂಪಾಯಿ 28 ಪೈಸೆ, 5 ರೂಪಾಯಿಗೆ 3 ರೂಪಾಯಿ 69 ಪೈಸೆ ಮತ್ತು 10 ರೂಪಾಯಿಗೆ 5 ರೂಪಾಯಿ 54 ಪೈಸೆ ಖರ್ಚಾಗುತ್ತದೆ. ವಿಶೇಷವೇನೆಂದರೆ 1 ರೂಪಾಯಿಯ ನಾಣ್ಯವನ್ನು ಮಿಂಟ್ ಮಾಡಲು ಅದರ ಬೆಲೆಗಿಂತ ಹೆಚ್ಚು ಖರ್ಚಾಗುತ್ತದೆ. ಯಾವ ದೇಶವೂ ಮಿಲಿಟರಿಯನ್ನು ಹೊಂದಿಲ್ಲ. ಐಸ್ಲ್ಯಾಂಡ್. ಈ ದೇಶಕ್ಕೆ ಯಾವುದೇ ಶತ್ರು ದೇಶಗಳು ಇಲ್ಲದಿರುವ ಕಾರಣದಿಂದ ಈ ದೇಶವು ಮಿಲಿಟರಿಯನ್ನು ಹೊಂದಿಲ್ಲ. ಅತ್ಯಂತ ಶಾಂತಿಯುತವಾಗಿರುವ ಈ ದೇಶದಲ್ಲಿ ಅಪರಾಧಗಳು ನಡೆಯುವುದಿಲ್ಲ. ಅಪರಾಧಗಳು ನಡೆಯದ ಕಾರಣ ಇಲ್ಲಿನ ಪೊಲೀಸರು ಬಂದೂಕು ಬಳಸುವುದಿಲ್ಲ. ಈ ದೇಶದ ವಿಶೇಷತೆ ಏನೆಂದರೆ ಜೂನ್ ಮತ್ತು ಜುಲೈ ತಿಂಗಳಲ್ಲಿ ದಿನದ 24 ಗಂಟೆಗಳ ಕಾಲ ಇಲ್ಲಿ ಸೂರ್ಯ ಮುಳುಗುವುದಿಲ್ಲ. ಆಂಬ್ಯುಲೆನ್ಸ್ನ ಮುಂಭಾಗದಲ್ಲಿ ಆಂಬ್ಯುಲೆನ್ಸ್ ಎಂಬ ಬರಹವನ್ನು ರಿವರ್ಸ್ ಕಾಣುವಂತೆ ಬರೆಯಲು ಕಾರಣವೇನು? ಆಂಬ್ಯುಲೆನ್ಸ್ನ ಮುಂಭಾಗದಲ್ಲಿ ಸಂಚರಿಸುವ ವಾಹನದ ಚಾಲಕನಿಗೆ ಕನ್ನಡಿಯಲ್ಲಿ ಆಂಬ್ಯುಲೆನ್ಸ್ ಎಂಬುದಾಗಿ ಬರೆದಿರುವುದು ಸರಿಯಾಗಿ ಕಾಣಿಸಲಿ ಎಂಬ ಕಾರಣಕ್ಕೆ ಈ ರೀತಿಯಾಗಿ ಬರೆಯುತ್ತಾರೆ. ರಿವರ್ಸ್ ಆಗಿ ಬರೆದಿರುವ ಅಕ್ಷರಗಳು ಕನ್ನಡಿಯಲ್ಲಿ ಸರಿಯಾಗಿ ಕಾಣಿಸುತ್ತದೆ. ಮೊಬೈಲ್ ಫೋನ್ ನೀರಿಗೆ ಬಿದ್ದರೆ ಏನು ಮಾಡಬೇಕು? ಒದ್ದೆಯಾದ ಮೊಬೈಲನ್ನು ಅಕ್ಕಿಯ ರಾಶಿಯಲ್ಲಿ ಮುಚ್ಚಿಡಬೇಕು. ಈ ರೀತಿ ಮಾಡುವುದರಿಂದ ಮೊಬೈಲ್ನಲ್ಲಿರುವ ನೀರನ್ನು ಅಕ್ಕಿಯು ಹೀರಿಕೊಳ್ಳುತ್ತದೆ. ಶಾಲಾ ಬಸ್ಗಳು ಹಳದಿ ಬಣ್ಣದಲ್ಲಿರಲು ಕಾರಣವೇನು? ವಾಹನದ ಸುರಕ್ಷತೆಗಾಗಿ. ಹಳದಿ ಬಣ್ಣದಲ್ಲಿರುವ ವಾಹನಗಳು ಮಳೆಯಲ್ಲಿ, ಮಂಜಿನಲ್ಲಿ ಮತ್ತು ಕತ್ತಲಲ್ಲಿ ಬೇರೆ ವಾಹನಗಳಿಗೆ ಸ್ಪಷ್ಟವಾಗಿ ಕಾಣಿಸುತ್ತದೆ. ಇದರಿಂದಾಗಿ ಶಾಲಾ ಬಸ್ಗಳು ಹಳದಿ ಬಣ್ಣದಲ್ಲಿವೆ. ಕೆಲವು ಸೂಚನಾ ಫಲಕಗಳು ಹಳದಿ ಬಣ್ಣದಲ್ಲಿರುವುದು ಈ ಕಾರಣದಿಂದಾಗಿದೆ.